ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಮತ್ತು ಇವತ್ತು ನಮ್ಮ ಮಮ್ಮಿ ಕ್ಯಾರೆಟ್ ಹಲ್ವಾ ಮಾಡ್ತಿತ್ತು ನೋಡಿ. ಮಳೆ ಅಷ್ಟು ಜೋರಿದೆ, ಬಂದು ಹೋಯ್ತು ಮಳೆ, ಜೋರು ಬಂದು ಹೋಯ್ತು ನೋಡಿ. ಒಂದು ಮಳೆಗೆ ಫುಲ್ ರಾಡಿನೇ ಆಯಿತು ನೋಡಿ. ಇದು ಸಣ್ಣದಿತ್ತು ಮರ, ಎಷ್ಟು ದೊಡ್ಡದಾಗಿದೆ. ಈ ಹೂ ನೋಡಿ ಎಷ್ಟು ಚೆಂದಾಗ್ಯಾವಲ್ಲ ಹೂವು. ನೋಡಿ ರೋಸ್ ಬಿಟ್ಟಿದೆ, ಪಿಂಕ್ ಕಲರ್ ರೋಸು. ನಮ್ಮ ಗಾರ್ಡನ್ ನಾವು ಇದನ್ನ ಕ್ಲೀನ್ ಮಾಡಿಸಿದ್ವಿ ನೋಡಿ. ಮಾಡ್ತಿದ್ದೀಯಾ? ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೆ. ಇದು ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಅದೇ ತುಪ್ಪಕ್ಕೆ ಹುರಿದಿರೋ ಕ್ಯಾರೆಟ್ ಹಾಕಿ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊತೀನಿ. ಇದು ಹಾಲಲ್ಲಿ ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೇ ಸಕ್ಕರೆ ಹಾಕಬೇಕು, ಇಲ್ಲಾಂದರೆ ಕ್ಯಾರೆಟ್ ಬೇಯಲ್ಲ. ಈಗ ಚೆನ್ನಾಗಿ ಸಾಫ್ಟಾಗಿದೆ ನೋಡಿ. ಇದು ಈಗ ಸಕ್ಕರೆ ಹಾಕೋಣ. ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತೆ ನಾನು. ಸೊ ಸ್ವೀಟ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ನಾರ್ಮಲ್ ಇಲ್ಲಮ್ಮ, ನಾರ್ಮಲ್ ಇಲ್ಲ. ಚೆನ್ನಾಗಿ ಕುದಿತಿದೆ. ಇದೆ ಕುದೀತೀಗ ಇದನ್ನು ಡ್ರೈ ಫ್ರೂಟ್ಸ್ ಹಾಕೋಣ. ಈಗ ಆಫ್ ಮಾಡೋಣ. ಗಟ್ಟಿ ಆಗುತ್ತೆ ಇದು. ಆರಿದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ತುಪ್ಪ ಬೇಕಂದರೆ ಅದ್ರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು. ಸ್ವಲ್ಪ ಹಾಕೋಣ. ಹಾಕಿದ್ದೇನೆ ತುಪ್ಪ. ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ನಮ್ಮೂರಿಂದ ನಮ್ಮ ಅಜ್ಜ ಮ್ಯಾಂಗೋ ಕೊಟ್ಟು ಕಳ್ಸಿತಿ ಬಸ್ಸಿಗೆ. ಈಗ 7 ಗಂಟೆ ಆಯ್ತು, ಬಸ್ ಬರ್ತದೆ KGP ಹತ್ರ. ಮ್ಯಾಂಗೋ ತೊಗೊಂಬರಕದ ಹೊಂಟಿದ್ವಿ ನಾವೀಗ. ನೋಡಿ ಬಸ್ ಬಂತು. ನಾವು ಮೊನ್ನೆ ಈ ಬಸ್ಸಲ್ಲೇ ಹೋಗಿದ್ವಿ ನೋಡಿ. ಚೀಲ ಕೊಟ್ಟು ಕಳ್ಸಿದ್ ನಮ್ಮ ಅಜ್ಜ. ನೋಡಿ ಏನೇನು ಬಂತ ಅಜ್ಜಿ ಮನೆಯಿಂದ ಅಂತ ನೋಡ್ರಿ. ಸಂಜನಾ ನಮ್ಮ ಗಿಡದಾಗ ಬಿಟ್ಟಿದ್ದು ಹಾಗಲಕಾಯಿ ಕೊಟ್ಟು ಕಳಿಸಿದ್ದು ನಮ್ಮ ಮಮ್ಮಿ. ಒಂದು ಹಾಗಲಕಾಯಿ, ಆಮೇಲೆ ಇದು ಹಲಸಂದಿ. ಇದು ಚೆನ್ನಾಗಾಗತ್ತೆ ಪಲ್ಯಗೆ. ಇದು ಹಲಸಂದಿ, ಇದು ಹಾಗಲಕಾಯಿ, ಇದು ಮೆಣಸು, ಜೀರಿಗೆ ಮೆಣಸು ಅಂತಾರೆ ನೋಡ್ರಿ. ಇದು ಅದು ಕೊಟ್ಟು ಕಳಿಸಿದ್ವಿ. ಮತ್ತು ಕಾಳು ಮೆಣಸು ನಾನು ಊರಿಂದನೇ ತರ್ತೀನಿ ಅಂತ ಹೇಳಿದ್ನಲ್ಲ, ಪೆಪ್ಪರ್, ಕಾಳು ಮೆಣಸು. ಆಮೇಲೆ ಇದು ಮಾವಿನಕಾಯಿ ಹಣ್ಣಾಗಿಲ್ಲ, ಇನ್ನು ಬಲ್ತಿದೆ, ಫ್ರೆಶ್ ಇದೆ ನೋಡ್ಕೊ. ಇದು ಹಂಗೆ ಕೊಟ್ಟು ಕಳಿಸಿದ್ದಪ್ಪಾಜಿ. ಇದು ಮಾವಿನಕಾಯಿ. ಎಷ್ಟು ಸಾಮಾನು ಇಟ್ಟು ಕಳ್ಸ್ಯಾರ ನೋಡಿರಿ ಬಸ್ಸಲ್ಲಿ. ಅದು ಬಸ್ ಡೈರೆಕ್ಟ್ ಬರುತ್ತೆ ನಮ್ಮೂರಿಂದ, ಹಾಗಾಗಿ ಏನು ಚಿಂತೆ ಇಲ್ಲ. ಏನಾರು ಇದ್ರೂ ಕೊಟ್ಟು ಕಳಿಸ್ಬಿಡುತ್ತೆ ಅಮ್ಮ. ಒಂದು ಬಸ್ಸಿಗೆ ಇಟ್ಟು ಕಳಿಸುತ್ತೆ, ಸೀದಾ ಇಲ್ಲಿ ಬರುತ್ತೆ, ನಾವು ತೊಗೊಂಡು. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾಷ್ಟಕ್ಕೆ ನಮ್ಮ ಮಮ್ಮಿ ಇಡ್ಲಿ ಮತ್ತು ಕೆಂಪು ಚಟ್ನಿ ಮಾಡಿತ್ತು ನೋಡಿ. ಇಡ್ಲಿ ನೋಡಿ ಎಷ್ಟು ಸ್ಮೂತ್ ಐತಿ, ಸಾಫ್ಟ್ ಐತಿ ನೋಡಿ. ಇಡ್ಲಿ ಚೆನ್ನಾಗೈತಿ, ಸಾಫ್ಟ್ ಐತಿ. ಕೆಂಪು ಚಟ್ನಿ. ನಮ್ಮ ಅಂಕಲ್ ಬಂದಿದ್ರು, ನಮ್ಮ ಚಸ್ಸಿನ ಸ್ವಚ್ಛ ತೊಳ್ಯಾತಾರ ನೋಡ್ರಿ.
ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಇಂದು ನಾವು ತೆರಳ್ತಾ ಇದ್ದೀವಿ. ನಾಳೆ ಅದ್ಧೂರಿಯಾಗಿ ಅಭಿಮಾನೋತ್ಸವ ಕಾರ್ಯಕ್ರಮ ಇದೆ ಚಿತ್ರದುರ್ಗದಲ್ಲಿ. ನಾವು ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಬರಮಾಡಿಕೊಳ್ಳುವ ತುಂಬ ಅದ್ಧೂರಿಯಾದಂಥ ಒಂದು ವಿಡಿಯೋ ಇದೆ. ನನಗೂ ಕೂಡ VIP ಪಾಸನ್ನು ಕೊಟ್ಟಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೇನೆ. ತಾವು ಎಲ್ಲರೂ ಬರಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶುಭವಾಗಲಿ. ಈಗ ನಮ್ಮ ಫ್ರೆಂಡಿಂದು ಒಂದು ಬರ್ಡೇ ಐತೆ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೊಂಟೇವಿ. ಎಲ್ಲರೂ ಹಾಯ್ ಹೇಳಿ. ಮಹಾರಾಜ ಮಹಾರಾಣಿ ತರ ಆದ್ರೆ ಈ ಟ್ರೋಫಿ ರೋಲಿಂಗ್ ಟ್ರೋಫಿ ಮಾಡಿ ದಯವಿಟ್ಟು 10 ಜನ ಇಲ್ಲಿ ನೋಡ್ರಿ. ಥ್ಯಾಂಕ್ ಯು ಹೇಳ. ನೆಕ್ಸ್ಟ್ ನೋಡಿ ನಮ್ಮ ಮಮ್ಮಿ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡತ್ತಿತ್ತು. ನೋಡಿ ನಮ್ಮ ಮಮ್ಮಿ ಮಶ್ರೂಮ್ ಕ್ಲೀನ್ ಮಾಡತ್ತೈತಿ. ಮಶ್ರೂಮು ಇದು ಯಾವ ಥರ ಕ್ಲೀನ್ ಮಾಡೋದಂದರೆ ಇದ್ರದ್ದು ಮೇಲೆ ಸಿಪ್ಪೆ ಇರುತ್ತೆ, ಅದ್ರದ್ದು ಹಿಂಗೆ ತೆಗಿಬೇಕು. ಹಿಂಗೆ ತೆಗೆದ್ರೆ ಬರುತ್ತೆ. ಕೈನಲ್ಲೂ ಬರುತ್ತೆ ಹಿಂಗೆ. ಈ ಥರ ಎಲ್ಲ ತಕ್ಕೋಬೇಕು. ಮಾಡಿದ್ರೆ ಹಿಂಗೆ ಬರುತ್ತೆ. ಈ ಥರ ಬರುತ್ತೆ. ಮಶ್ರೂಮ್ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸೊ ಇದು ದೊಡ್ಡದಿದೆ, ಸೈಜ್ ದೊಡ್ಡದಿದೆ. ಇದನ್ನು ಪೆಪ್ಪರ್ ಡ್ರೈ ಮಾಡೋಣ. ಎಣ್ಣೆ ಹಾಕೋಣ. ಇದು ಕರಿಬೇವು, ಹಸಿಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ. ಶುಂಠಿ ಇದನ್ನು ಫ್ರೈ ಮಾಡೋಣ. ಈಗ ಈರುಳ್ಳಿ ಹಾಕೋಣ. ಉಪ್ಪು ಹಾಕೋಣ ಸ್ವಲ್ಪ. ಇದು ಹಿಮಾಲಯ ಪಿಂಕ್ ಸಾಲ್ಟು ನಾನು ತೋರಿಸಿದ್ದೀನಿ ಮೊನ್ನೆ ನಿಮಗೆ. ಮಶ್ರೂಮು ಕ್ಲೀನ್ ಮಾಡಿದ್ನಲ್ಲ, ಕ್ಲೀನ್ ಮಾಡಿ ತೊಳೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು
ತೀರಾ ಸಣ್ಣದಾಗಿ ಕಟ್ ಮಾಡಬಾರ್ದು, ಜಲ್ದಿ ಬೇಯುತ್ತಿದ್ದು. ಇದನ್ನು ಹಾಕೊಂಡೆ. ನೀರೇನು ಹಾಕಬಾರ್ದು ಇದಕ್ಕೆ, ನೀರು ಬಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಮುಚ್ಚಿಬಿಡ್ತೀನಿ, ನೀರು ಬಿಟ್ಕೊಳ್ಳಿ. ನೋಡಿ ಫುಲ್ ಇತ್ತಿದವಾಗ ಕೈ ಆಡೋಕ್ಕೆ ಆಗ್ತಾ ಇರಲಿಲ್ಲ, ಸೌಟು ತಿರ್ಗ್ಸೋಕ್ಕೆ ಆಗ್ತಾ ಇರಲಿಲ್ಲ. ಈಗ ನೋಡಿ ಎಷ್ಟು ಇದಾಗಿದೆ ನೋಡಿ. ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ನೋಡಿ. ನೀರು ಹಾಕಿಲ್ಲ, ಏನಿಲ್ಲ, ಫುಲ್ಲು ನೀರು ಬಿಟ್ಕೊಬೇಕಿದ್ದು. ಫುಲ್ ಡ್ರೈ ಆಗಬೇಕು. ಆಮೇಲೆ ಇದಕ್ಕೆ ಪೆಪ್ಪರ್ ಅವನ್ನ ಆ್ಯಡ್ ಮಾಡೋಣ. ಮೇನ್ ಪೆಪ್ಪರ್ ಡ್ರೈ ಅಲ್ಲ, ಮೇನ್ ಪೆಪ್ಪರೇ ಇದಕ್ಕೆ, ಬೇರೆ ಖಾರ ಏನು ಹಾಕಲ್ಲ. 2 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ, ಪೆಪ್ಪರ್ ಮಸಾಲೆ ಎಲ್ಲ ಆಮೇಲೆ ಹಾಕೋಣ. ಈಗ ನೀರು ಫುಲ್ ಡ್ರೈ ಆಗಿದೆ, ನೀರೆಲ್ಲ ಇದಾಗಿದೆ. ಈಗ ಪೌಡ್ರ್ ಆ್ಯಡ್ ಮಾಡೋಣ. ಸ್ವಲ್ಪ ಅರಿಶಿನ ಪುಡಿ, ಇದು ಬಡೆ ಸೊಪ್ಪು ಮತ್ತು ಜೀರಿಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿದ್ದೀನಿ. ಮೇನ್ ಇದು ಪೆಪ್ಪರ್ ಮನೇಲೆ ಪೌಡ್ರ್ ಮಾಡಿರೋದು ನಾನು. ಸ್ವಲ್ಪ ಕೊರಿಯಾಂಡರ್ ಪೌಡರ್, ಇದಕ್ಕೆ ಕ್ಯಾಪ್ಸಿಕಮ್ ಹಾಕಬೇಕಿತ್ತು. ಕ್ಯಾಪ್ಸಿಕಮ್ ಇದ್ದಿದ್ದಿಲ್ಲ ನನ್ನ ಕಡೆ, ಮಶ್ರೂಮ್ ಅಷ್ಟೇ ಹಾಕಿದ್ದೀನಿ. ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ಲ, ಅದರಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾರೆ. ಖಾರ ನೋಡ್ಕೊಂಡು ಬೇಕಂದರೆ ಪೆಪ್ಪರ್ ಹಾಕ್ಬೋದು. ಜಾಸ್ತಿ ನೋಡಿ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ. ಚೆನ್ನಾಗೈತೆ. ಮಸ್ತ್ ಐತಮ್ಮ, ಚೆನ್ನಾಗಿತ್ತಮ್ಮ. ನೀವು ಮನೇಲಿ ಟ್ರೈ ಮಾಡಿ, ಸಿಂಪಲ್ ಇದೆ, ಟ್ರೈ ಮಾಡ್ಬೋದು. ನೋಡಿ ನಮ್ಮ ಪಪ್ಪ ಬಂತು. ನೋಡಿ ನಮ್ಮ ಚೆಸ್ಸಿ ಅಷ್ಟೇ ಎಕ್ಸೈಟ್ಮೆಂಟ್ ಇದ್ದಾಳೆ. ಚೆಸ್ಸಿ ಪಪ್ಪ ಬಂತ? ನಮ್ಮ ಪಪ್ಪ ಬಂತು. ಏನೇನು ತಂದಿದ್ದು ನೋಡಿ ನಮ್ಮ ಪಪ್ಪ. ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಸವಿ ನೆನಪಿನ ಕಾಣಿಕೆ ಹೆಂಗೈತೆ? ಚೆನ್ನಾಗೈತಲ್ಲ? ಚೆನ್ನಾಗಿದೆ ನೋಡಿ. ಬಾಟಲ್ ಹೆಂಗೆ ಕೊಟ್ರೆ? ಬಾಟಲ್ ಚೆನ್ನಾಯ್ತಲ್ಲ? ಬಾಟಲ್ಲು ಮತ್ತೆ ಇದೇನು ಪಪ್ಪ? ID ಕಾರ್ಡ? ಇದು ಚೆನ್ನಾಯ್ತು ಬಾಟಲ್.
ಮೆಮೊರಿ ಯಡಿಯೂರಪ್ಪನವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದಕ್ಕೆ ನೆನಪಿನ ಕಾಣಿಕೆ ಕೊಟ್ರು ಎಲ್ಲರೂ ಬಾಟ್ಲಿ ಚಲೋ ಚೆನ್ನಾಗೈತಲ್ಲ. ಹಾಂ ನಮ್ಮ ನಾಯಕರವರು ಐಡಿ ಕಾರ್ಡ್ ಕೊಟ್ಟಾರ ನೋಡಿ. ಇದು VIP ಗೇಟ್ ಪಾಸ್ ಒಳಗಡೆ ಹೋಗೋಕ್ಕೆಲ್ಲ VIP ಇದು. ಹೆಂಗಾಯ್ತು ಫಂಕ್ಷನ್? ಚೆನ್ನಾಗೈತೆ ಕಾರ್ಯಕ್ರಮ. ಸುಮಾರು ಒಂದು 7-8 ಲಕ್ಷ ಜನ ದೊಡ್ಡ ಫಂಕ್ಷನ್ ಅಲ್ಲ. ಸಕ್ಸಸ್ ಕಾರ್ಯಕ್ರಮ. ಬನ್ನಿ ಬರ್ರಿ ಒಳಗೆ ಬರ್ರಿ.